ನಿನ್ನೆ ಪೂಜೆ ಮುಗಿದ್ಮೇಲೆ ಸಾಕ್ಷಾತ್ ಆ ನಾಗನೇ ಬಂದು ನಾವಿಟ್ಟು ನೈವೇದ್ಯನ ಸಂತೋಷದಿಂದ ಸ್ವೀಕರಿಸ್ತು. ಇದರಿಂದಾನೇ ಗೊತ್ತಾಗ್ತಾ ಇದೆ ನಮಗೆ ಮಕ್ಕಳು ಖಂಡಿತ ಹಾಗೇ ಆಗುತ್ತೆ ಅಂತ. ನಿಮ್ಮ ನಂಬಿಕೆನೇ ನಿಮ್ಮನ್ನು ಕಾಪಾಡುತ್ತೆ. ಏನಾಯ್ತು ವಿಷ್ಣು? ಗಾಬರಿ ಆಗುವಂಥ ವಿಚಾರ ಏನೂ ಇಲ್ಲ. ನಿಮ್ಮ ಕನಸು ನನಸಾಗುವಂಥ ಸಮಯ ಹತ್ರ ಬರ್ತಾ ಇದೆ. ಯಾರಾದರೂ ವೈದ್ಯರನ್ನ ಕರೆಸಿ. ಕುಳಿತಲ್ಲೇ ಜಗತ್ತಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇರೋನೇ ಈ ಭೈರವ ಬಾಬಾ. ಅಂಥದ್ರಲ್ಲಿ ನಿನ್ನ ಗಾಯ ಹೇಗಾಯ್ತು ಅಂತ ನನಗೆ ಗೊತ್ತಿರೋದಿಲ್ವಾ? ಜೈ ಮಹಾಕಾಲ್. ಬಾಬಾ ಬಾಬಾ, ನನ್ನ ಪಾಲಿನ ಪ್ರತ್ಯಕ್ಷ ದೇವರು ನೀವು. ನಿಮ್ಮ ಋಣನ ಈ ಜನ್ಮದಲ್ಲೇ ಅಲ್ಲ, ಮುಂದಿನ 7 ಜನ್ಮದಲ್ಲೂ ನಾವು ತೀರ್ಸೋದಕ್ಕಾಗೋದಿಲ್ಲ. ನನ್ನನ್ನು ರುದ್ರನ ನೀವು ಉಳಿಸಿರೋದು 1 ಸಲನ 2 ಸಲನ? ಗುರು ಮಾತೃ ಹೃದಯ, ಗುರು ದೈವ ಸ್ವರೂಪ. ಗುರುವಿಂದಾನೆ ಬದುಕು ಭವಿಷ್ಯ ಇಲ್ಲ. ಅಂಥದ್ರಲ್ಲಿ ನೀನು ಮತ್ತು ರುದ್ರ ನನ್ನ ಪ್ರಿಯ ಶಿಷ್ಯರು. ನಿಮ್ಮನ್ನ ಕಾಪಾಡಿಕೊಳ್ಳಿಲ್ಲ ಅಂದ್ರೆ ನಾನು ಗುರು ಅನ್ನಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ. ಇದು ದೊಡ್ಡ ಗುಣ ಅಲ್ಲ, ಅದೇ ಪರಮ ಸತ್ಯ. ಬಾಬಾ, ಸಂಕಟದಲ್ಲಿರುವಾಗ ನಮ್ಮ ಪಾಲಿಗೆ ಸಾಂಬ ಶಿವನ್ ಥರ ನಿಲ್ತೀರ. ಈಗಲೂ ಅದೇ ನಂಬಿಕೆಯಿಂದ ನಿಮ್ಮ ಮುಂದೆ ಕೈ ಒಡ್ಡಿ ದೇಹಿ ಅಂತ ನಿಂತಿದ್ದೀನಿ. ಏನ್ ಹೇಳು? ಬಾಬಾ, ನಾವು ಅಮೃತನ ಮನೆಯಿಂದ ಹೊರಗಡೆ ಹಾಕಿದ ವಿಷಯನ ಅರ್ಜುನ್ಗೆ ಹೇಳ್ತೀನಿ ಅಂತೇಳಿ ಹೇಮ ತುದಿಗಾಲ್ನಲ್ಲಿ ನಿಂತಿದ್ದಾಳೆ. ಅಪ್ಪಿ ತಪ್ಪಿ ಅವಳೇನಾದರೂ ಆ ವಿಷಯನ ನಾಗನಿಗೆ ಹೇಳಿಬಿಟ್ರೆ ಅವನು ನಮ್ಮ ಮೇಲೆ ಪ್ರಹಾರ ಮಾಡಿ ನಮ್ಮ ಸಮಾಧಿ ಕಟ್ಟೋದು ಶತಸಿದ್ಧ. ಅವನು ನಾಗ ಯೋಧ ಅಂತ ಗೊತ್ತಾದ್ಮೇಲೆ ಪ್ರತಿದಿನ ಪ್ರತಿ ಕ್ಷಣ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕಿದ್ದೀವಿ. ಬಾಬಾ, ನಿಮ್ಮ ಕೈ ಮುಗಿದು ಕಾಲು ಹಿಡ್ಕೊಂಡು ಬೇಡ್ಕೊಳ್ತೀನಿ, ದಯವಿಟ್ಟು ಆ ನಾಗ ಯೋಧನಿಂದ ನಮ್ಮನ್ನು ಕಾಪಾಡಿ. ಹೇಗಾದರೂ ಮಾಡಿ ಅವನನ್ನ ಸಂಹಾರ ಮಾಡಿಬಿಡಿ. ಅರ್ಜುನ್ನ ಸಂಹಾರ ಮಾಡೋದು ಅಷ್ಟು ಸುಲಭ ಅಲ್ಲ ವಿಷ್ಣು. ಅವನ ಒಳಗೆ ನಾಗಮಣಿ ಇರೋವರೆಗೂ ಆ ನಾಗಮಣಿ ಅವನನ್ನ ಕಾಪಾಡ್ತಾ ಇರುತ್ತೆ. ಅವನನ್ನ ಸಂಹಾರ ಮಾಡಬೇಕು ಅಂದ್ರೆ ಅದಕ್ಕೆ ಅತಿ ಘೋರ ಆಕರ್ಷಣ ಅನ್ನೋ ತಾಂತ್ರಿಕ ಪೂಜೆನ ಮಾಡಬೇಕು.
ಅದನ್ನು ಈಗಲೇ ಮಾಡಬಹುದು ಅಲ್ಲ ಬಾಬಾ? ಆ ಪೂಜೆ ಮಾಡೋದಕ್ಕೆ ಒಂದು ರೀತಿ ನೀತಿ ಅನ್ನೋದಿದೆ, ಅದನ್ನ ಹಾಗೆ ಮಾಡಬೇಕು. ಆ ಪೂಜೆ ಮತ್ತು ಹೋಮವನ್ನು ಮಾಡೋದಕ್ಕೆ ನನ್ನೊಬ್ಬನಿಂದ ಸಾಧ್ಯವಿಲ್ಲ. ಅದಕ್ಕೆ ನನ್ನ ಗುರುಗಳ ಹತ್ತಿರ ಸಾನ್ನಿಧ್ಯ ಪಡೆದು ಸಾಧನೆ ಮಾಡಿದ ನನ್ನ ಇಬ್ಬರು ಸ್ನೇಹಿತ ಬಾಬಾಗಳು ಬರ್ತಾ ಇದ್ದಾರೆ. ಬರಬೇಕು ಬರಬೇಕು, ಕಪಾಲೀಶ್ವರ, ಕರಾಳೇಶ್ವರ, ಸ್ವಾಗತ. ಅಲ್ಲ, ಸಂತೋಷ ಪಡೋ ವಿಷಯಕ್ಕೆ ನೀವು ಯಾಕೆ ಇಷ್ಟೊಂದು ಆತಂಕ ಪಡ್ತಿದ್ದೀರಾ? ಏನು ಹೇಳ್ತಾ ಇದ್ದೀರಾ ಡಾಕ್ಟರ್? ನಂಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಹೆಂಡತಿ ವಾಂತಿ ಮಾಡ್ಕೊಂಡ್ರೆ ಆತಂಕ ಪಡದೆ ಆನಂದ ಪಡೋಕ್ಕಾಗತ್ತಾ? ಆನಂದ ಪಡಲೇಬೇಕು, ಯಾಕಂದ್ರೆ ನಿಮ್ಮ ಹೆಂಡತಿ ಗರ್ಭಿಣಿ. ಡಾಕ್ಟರ್? ಹೌದು, ನಿಮ್ಮ ಹೆಂಡತಿ ಪ್ರೆಗ್ನೆಂಟು. ಇದನ್ನು ಮಿರಾಕಲ್ ಅಂದರೆ ಬೇರೆ ದಾರಿನೇ ಇಲ್ಲ. ಏಕೆಂದರೆ ನಾನೇ ನಿಮ್ಮ ಹೆಂಡತಿನ ಸಾಕಷ್ಟು ಸಲ ಟೆಸ್ಟ್ ಮಾಡಿದ್ದೀನಿ. ಇವ್ರ ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೀನಿ ನಾನೇ. ವಿಜ್ಞಾನ ಮೀರಿಸುವ ಶಕ್ತಿ ಈ ಪ್ರಪಂಚದಲ್ಲಿದೆ ಅಂತ ನಿಮ್ಮ ಹೆಂಡತಿ ಮುಖಾಂತರ ಪ್ರೂವ್ ಆಯಿತು. ಹೌದು ಡಾಕ್ಟ್ರೇ, ನಮಗೆ ಮಕ್ಕಳಾಗಬೇಕು ಅಂತ ನಿನ್ನೆ ತಾನೇ ನಾಗ ಪ್ರತಿಷ್ಠಾಪನೆ ಪೂಜೆ ಮಾಡಿಸಿದ್ವಿ. ಅಲ್ಲೇ ಇವಳು ಸಿಕ್ಕಿದ್ಲು. ನಮ್ಮ ಪೂಜೆಗಳು ಸಹಾಯ ಮಾಡಿದ್ಮೇಲೆ ನಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಇತ್ತು. ಆದರೆ ಇಷ್ಟು ಬೇಗ ನೆರವೇರುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಹೇಗೋ ನಿಮ್ಮ ದುಃಖದ ಮನೆ ದೂರ ಆಯ್ತಲ್ಲ, ಅಷ್ಟೇ ಸಂತೋಷ. ನಾನು ಕೆಲವು ಮಾತ್ರೆಗಳನ್ನು ಕೊಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ವೈಷ್ಣವಿ, ಹುಷಾರು. ಒಂದು ತಿಂಗಳು ಬಿಟ್ಟು ಸ್ಕ್ಯಾನಿಂಗ್ ಇರುತ್ತೆ, ಬರೋಕ್ಕೆ ಮುಂಚೆ ಫೋನ್ ಮಾಡ್ಕೊಂಡು ಬಂದ್ಬಿಡು. ಓಕೆ? ಥ್ಯಾಂಕ್ ಯು. ಅಮೃತ, ನೀ ನಮ್ಮನೆ ಕಾಲಿಟ್ಟು ಗಳಿಗೆ ನೋಡಮ್ಮ. ನಮ್ಮ ಇಷ್ಟು ವರ್ಷದ ಕೊರಗೆಲ್ಲ ನೀಗಿ ಹೋಯ್ತು. ನಾನು ನನ್ನ ಹೆಂಡತಿ ನಮ್ಮ ಜೀವ ಇರೋವರೆಗೂ ನಿನ್ನನ್ನು ಮರೆಯೋದಿಲ್ಲ. ಯಾಕೋ ಸಪ್ಪಗಿದೆಯಾ ಅರ್ಜುನ್? ಎಲ್ಲ ಗೊತ್ತಿದ್ದು ಹೀಗೆ ಕೇಳ್ತಾ ಇದೆಯಲ್ಲಮ್ಮ. ನಾನು ಅಮೃತನ ವಿಷಯನೇ ಮಾತಾಡೋಣ ಅಂತ ಬಂದೆ. ಏನಮ್ಮ ಅದು? ಮತ್ತಿನ್ನೇನಿರುತ್ತೆ ಅರ್ಜುನ್? ಅರ್ಜುನ್, ಅಮೃತ ಕಾಣಿಸ್ತಿಲ್ಲಿರೋದು ನಿನಗೆ ಎಷ್ಟು ನೋವಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಮಗೂ ನೋವಾಗಿದೆ ಕೊಡು. ನೋಡು, ನೀನೇನು ಯೋಚನೆ ಮಾಡಬೇಡ, ಸಮಾಧಾನ ಮಾಡ್ಕೊ. ಅವಳೆಲ್ಲೂ ಹೋಗಿರೋದಿಲ್ಲ ಅಂತ ಹೇಳೋದಕ್ಕೆ ಬಂದ್ಲು ನಿಮ್ಮಮ್ಮ ಅಲ್ವಾ ಹೇಮಾ? ಹಾಂ, ಹೌದು ಹೌದು, ಅದನ್ನೇ ಹೇಳೋಣ ಅಂತ ಬಂದೆ. ಲೇ ತ್ರಿವೇಣಿ, ನೀನ್ ಇದೆಯಲ್ಲ, ನೀನು ಎರಡು ತಲೆ ನಾಗರಾಗ ಅಲ್ಲೂ ಇರ್ತೀನಿ ಇಲ್ಲೂ ಬರ್ತೀನಿ ಅಂತೀಯ. ನಿನ್ನ ತಂತ್ರ ಕುತಂತ್ರನ ನೋಡ್ತಾ ಇದ್ರೆ ನನ್ಗೆ ರಾಮಾಯಣದ ಮಂತ್ರೆ, ಮಹಾಭಾರತದ ಶಕುನಿ ಇಬ್ರು ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ. ಅರ್ಜುನ್, ನೀನು ಎಲ್ಲ ಕಡೆ ಹುಡುಕಿದ್ಯಾ? ಎಲ್ಲ ಕಡೆ ಹುಡುಕ್ತೆ ಅಮ್ಮ. ನಾನು ಹುಡುಕ್ತಾ ಇರೋ ಜಾಗ ಇಲ್ಲ, ಕೇಳದೆ ಇರೋ ಜನ ಇಲ್ಲ. ಆದರೂ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಅವ್ರ ತವ್ರ ಮನೆಗೇನಾದರೂ? ಇಲ್ಲ ಅಮ್ಮ, ಅಲ್ಲೂ ಹೋಗಿದ್ದೆ, ಅವರಲ್ಲೂ ಇಲ್ಲ. ಮನೆ ಬಿಟ್ಟು ಹೋಗಿರೋದನ್ನ ಹೇಳಿದ್ರೆ ಕೊಲ್ತೀನಿ ಅಂತ ನಿಂತಿದ್ರು. ನೀನ್ ಲೆಕ್ಕಿಸ್ದೆ ಅಮೃತ ವಿಷಯನ ಅರ್ಜುನ್ ಹತ್ರ ಹೇಳೋದಕ್ಕೆ ಬಂದಿದ್ಯಲ್ಲ,
ನಿನ್ನ ಪ್ರೀತಿನ ಕುರುಡು ಪ್ರೀತಿ ಅನ್ಬೇಕು ಅಥವಾ ಅಮರ ಪ್ರೀತಿ ಅನ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅವಳು ಅಲ್ಲೂ ಹೋಗಿಲ್ಲ ಅಂದರೆ ಇನ್ನೆಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಅರ್ಜುನ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇದನ್ನೇ ಅರ್ಜುನ್ ವಿಪರ್ಯಾಸ ಅನ್ನೋದು. ಅಮೃತ ನಿನ್ನೆ ಎಲ್ಲ ನಿನ್ನ ಕಣ್ಮುಂದೆನೇ ಇದ್ರು ಸಹ ನಿನ್ ಕಣ್ಣಿಗೆ ಕಾಣದೇ ಇರೋ ತರ ನಾನ್ ಮಾಡ್ದೆ. ನಿನ್ನೆ ಮಾತ್ರ ಅಲ್ಲ, ಇನ್ನು ಯಾವತ್ತೂ ಆ ನಾಗಿನಿ ನಿನ್ ಕಣ್ಣಿಗೆ ಬೀಳ್ದೆ ಇರೋ ತರ ಮಾಡಿ ನನ್ನ ಸೌಂದರ್ಯದ ಸಂಕೋಲೆಗೆ ಸೋತು ಶರಣಾಗಬೇಕು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಊರ್ಮಿಳಾನೇ ಅಲ್ಲ. ಮನೆಯಲ್ಲಿ ನಾನು ಯಾವ ವಿಷಯನೂ ಮಾತಾಡೋಕ್ಕಾಗೋದಿಲ್ಲ. ಈ ವಿಷಯ ಹೇಳೋದಕ್ಕೆ ಸೂಕ್ತವಾದ ಜಾಗ ಅಂದರೆ ಮನೆಯಿಂದ ಹೊರಗೆ ಮಾತ್ರ. ಹೇಮಾ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಅತ್ತೆಮ್ಮ. ಅರ್ಜುನ್, ನೀನು ಸ್ವಲ್ಪ ರೆಸ್ಟ್ ಮಾಡು, ನಾನು ಆಮೇಲೆ ಮಾತಾಡ್ತೀನಿ. ಅಜ್ಜಿ, ಅಮ್ಮ ಯಾಕೆ ನಿನ್ನ ಒಂಥರ ನೋಡ್ಬಿಟ್ಟು ಹೋದ್ರು? ನನಗೇನಪ್ಪ ಗೊತ್ತು? ಸತ್ಯ, ತಪ್ಪಿಸ್ಕೊಂಡೆ. ಅದೇನೋ ಗಾದೆ ಹೇಳ್ತಾರಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಮುದುಕಿ ಅಷ್ಟು ಸುಲಭಕ್ಕೆ ಬಗ್ಗೋಳಲ್ಲ ನಿನ್ನ ಸೊಸೆ. ಇನ್ ಮುಂದೆ ಇದೆ ಹಬ್ಬದ ಊಟ, ಹರಿದಿನದ ಆಟ. ಇಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅರ್ಜುನ್ಗೆ ಅಮೃತನ ಈ ಮನೆಯಿಂದ ಹೊರಗೆ ಹಾಕಿರೋ ವಿಷಯನ ಮನೇಲಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅರ್ಜುನ್ಗೆ ನಾನು ಈ ವಿಷಯನ ಹೇಳ್ತೀನಿ ಅಂತ ಅತ್ತೆಮ್ಮಗೆ ಗೊತ್ತಾಗಿ ಹೋಗಿದೆ. ಅದಕ್ಕೆ ನನ್ನ ಮೇಲೆ ಕಣ್ಣಿಟ್ಟು ಅರ್ಜುನ್ ಮತ್ತು ನನ್ನ ಹಿಂದೆನೇ ಬರ್ತಾ ಇದ್ದಾರೆ. ಇದನ್ನು ಅರ್ಜುನ್ಗೆ ಹೇಳದೇ ಇರೋಣ ಅಂದರೆ ಅದಕ್ಕೆ ನನ್ನ ಮನಸ್ಸಾಕ್ಷಿನೂ ಒಪ್ತಾ ಇಲ್ಲ. ಹೇಳದೆ ಹೋದರೆ ಅರ್ಜುನ್ ಮತ್ತು ಅಮೃತಾಗೆ ಅನ್ಯಾಯ ಮಾಡ್ದಾಗತ್ತೆ. ಏನು ಮಾಡೋದು? ಹಾಂ, ಇದೊಂದೇ ಇರೋದು ಸರಿಯಾಗಿರೋ ದಾರಿ. ಅರ್ಜುನ್ ಇನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಮನೆ ಹಿಂದೆ ಇರೋ ದೇವಸ್ಥಾನಕ್ಕೆ ಬಾ. ಯಾವುದೇ ಕಾರಣಕ್ಕೂ ಈ ವಿಷಯ ನಿಮ್ಮ ಅಜ್ಜಿಗೆ ಗೊತ್ತಾಗಬಾರದು. ಅರ್ಜುನ್, ಅಮೃತ ಕಾಣಿಸ್ದೇ ಇರೋದು ನಿಂಗೆ ಎಷ್ಟು ನೋವು ದುಃಖ ಆಗಿದೆಯೋ ಅದೆರಡಷ್ಟು ನಮಗೂ ಆಗಿದೆ ಕೊಡೋ. ಏನು ಮಾಡೋದು? ಹೌದು ಕಂದ, ಎಲ್ಲ ಕಡೆ ಸರಿಯಾಗಿ ಹುಡುಕ್ತೀಯಾ? ಓ ಅಜ್ಜಿ, ಎಲ್ಲ ಕಡೆ ಹುಡುಕಿದೆ, ಅದೆಲ್ಲೋ ಅವ್ರು ಸಿಗಲಿಲ್ಲ. ನೀನು ಬೇಜಾರು ಮಾಡ್ಕೋಬೇಡ ಕಣೋ, ಅವಳು ಖಂಡಿತ ಸಿಗ್ತಾಳೆ. ಅಜ್ಜಿ, ನನ್ನ ಒಳಗಿನ ಆತಂಕ ಹೇಗಿದೆ ಅಂತ ನನಗೆ ಮಾತ್ರ ಗೊತ್ತು.
ಹತ್ರ ಬಾ. ಸರಿ ಆಂಟಿ. ಏನೋ ಗಂಭೀರವಾದ ವಿಷಯನೇ ಇರಬೇಕು. ಯಾಕಮ್ಮ ಎದ್ಬಿಟ್ಟೆ? ನಾನಿನ್ನು ಹೊರಡ್ತೀನಿ. ಅಮೃತ, ನಿನ್ಗೊಂದು ವಿಷಯ ಕೇಳ್ತೀನಿ, ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ತೀಯಾ? ಅದು ಯಾವ ಜನ್ಮದಲ್ಲಿ ನೀವು ನನಗೇನಾಗಿದ್ರೋ ಗೊತ್ತಿಲ್ಲ, ನಿಮ್ಮ ಜೊತೆ ನನಗೆ ಆತ್ಮೀಯತೆ ಬೆಳೆದಿದೆ. ಅದೇನು ಅಂತ ಹೇಳಿ. ಪುರೋಹಿತರು ನಿನ್ನೆ ಮಾತಾಡುವಾಗ ನೀನು ಅಲ್ಲೇ ದೇವಸ್ಥಾನದಲ್ಲಿ ಇರ್ತೀಯಾ ಅಂದರು. ಯಾಕಮ್ಮ, ನಿನಗೆ ಯಾರೂ ಇಲ್ವಾ? ಯಾಕಿಲ್ಲ, ಎಲ್ಲರೂ ಇದ್ದಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ, ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮತ್ತೆ, ಅಜ್ಜಿ, ಮಾವ ಎಲ್ಲರೂ ಇದ್ದಾರೆ. ಅವರೆಲ್ಲ ಇದ್ದರೂ ನೀನು ಯಾಕಮ್ಮ ಅನಾಥೆ ಥರ ಆ ದೇವಸ್ಥಾನದಲ್ಲಿರ್ತೀಯ? ಸ್ವಾರ್ಥದ ಸಂಚಿಗೆ ಆ ಶ್ರೀರಾಮನೇ ಬಲಿಯಾದ. ಏನು ನಾವೆಲ್ಲ ಯಾವ ಲೆಕ್ಕ? ಏನು ಹೇಳ್ತಾ ಇದೆಯಮ್ಮ ನೀನು? ನೋಡು, ನಮ್ಮಿಂದ ನೀನೇನೋ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದೆಯಾ. ಏನು ಅಂತ ಹೇಳ್ಕೊಂಡ್ರೆ ನಿನ್ನ ಮನಸ್ಸು ಹಗುರ ಆಗುತ್ತೆ. ಹೇಳ್ಕೊ ಅಮೃತ. ನಾನು ಕಂಡ್ರೆ ನನ್ನ ಗಂಡನಿಗೆ ತುಂಬ ಪ್ರೀತಿ. ಅವ್ರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ರು, ಹಾಗೆ ಪ್ರೀತಿಸ್ತಾ ಇದ್ರು. ಆದರೆ ನನ್ನನ್ನು ಕಂಡ್ರೆ ನಮ್ಮ ಮಾವ, ಅವರ ತಮ್ಮ, ಹಾಗೆ ಅವರಮ್ಮನಿಗೆ ಆಗ್ತಾನೆ ಇರಲಿಲ್ಲ. ನನ್ನ ಮೇಲೆ ಅವ್ರಿಗೆ ಏನು ದ್ವೇಷ ಇತ್ತೋ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಮನೇಲಿ ಇಲ್ಲದೇ ಇರೋ ಸಮಯ ನೋಡಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ಆಗ ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಒಂದೂ ಗೊತ್ತಾಗಲಿಲ್ಲ. ಅದಕ್ಕೆ ಆ ದೇವರೇ ದಾರಿ ತೋರಿಸ್ತಾನೆ ಅಂತ ಆ ದೇವಸ್ಥಾನಕ್ಕೆ ಬಂದು ಅಲ್ಲೇ ಇದ್ಬಿಟ್ಟೆ. ನೋಡಮ್ಮ, ನೀನು ಯಾವಾಗ ನಮ್ಮ ಪೂಜೆಗೆ ಸಹಾಯ ಮಾಡಿದ್ಯೋ ಆಗಲೇ ನೀನು ನಮ್ಮ ಮನೆಯವರಲ್ಲಿ ಒಬ್ಬಳು ಅಂತ ನಿರ್ಧಾರ ಮಾಡಿದ್ದೀವಿ. ಇವಳು ನಿನ್ನನ್ನು ತುಂಬ ಹಚ್ಕೊಂಡಿದ್ದಾಳೆ. ನೀನು ಅದು ಯಾವ ಅಮೃತಗಳಿಗೆ ನಮ್ಮ ಮನೆಗೆ ಕಾಲಿಟ್ಟು ನಾನು ಗರ್ಭವತಿ ಅನ್ನೋ ಶುಭ ಸುದ್ದಿ ನಮ್ಮ ಕಿವಿಗೆ ಬಿತ್ತು. ನೀನು ಒಂದು ರೀತಿಲಿ ನಮ್ಮ ಪಾಲಿನ ಅದೃಷ್ಟ ದೇವತೆ ಇದ್ದ ಹಾಗೆ. ಒಬ್ಬಂಟಿಯಾಗಿ ದೇವಸ್ಥಾನದಲ್ಲಿ ಇರ್ತೀಯ ಅಂದರೆ ನಮ್ಮ ಮನಸ್ಸು ಹೇಗಮ್ಮ ಒಪ್ಪುತ್ತೆ? ಅದ್ರ ಬದಲು ನೀನು ನಮ್ಮ ಜೊತೆ ನಮ್ಮ ಮನೇಲೇ ಇರ್ಬೋದಲ್ವಾ? ಇಲ್ಲ, ನಿಮಗೆಲ್ಲ ಯಾಕೆ ತೊಂದರೆ? ಇದರಲ್ಲಿ ತೊಂದರೆ ಏನಮ್ಮ ಬಂತು? ಹೇಗಿದ್ದರೂ ನಮ್ಮ ವೈಷ್ಣು ಪ್ರೆಗ್ನೆಂಟು. ಈ ಸ್ಥಿತಿಲಿ ಅವಳು ಸಹಾಯಕ್ಕೂ ಯಾರಾದರೂ ಬೇಕೇ ಬೇಕು. ಆ ಸ್ಥಾನದಲ್ಲಿ ನೀನೇ ಇರು. ಈಗಿನ ಕಾಲದಲ್ಲಿ ಒಂದು ಹೆಣ್ಣು, ಅದು ದೇವಸ್ಥಾನದಲ್ಲಿ ಒಬ್ಬಂಟಿಯಾಗಿರೋದು ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತು. ನೀನು ಯಾವ ಅಪಾಯಕ್ಕೂ ಸಿಲುಕಬಾರ್ದು ಅನ್ನೋದು ನಮ್ಮ ಆಸೆ. ಹಾಗಂತ ನಿನಗೆ ಸಹಾಯ ಮಾಡ್ತಾ ಇದ್ದೀವಿ ಅಂದ್ಕೋಬೇಡ. ನಿನ್ನಿಂದ ವೈಷ್ಣುಗೆ ಸಹಾಯ ಆಗತ್ತೆ ಅಂತ ಹೇಳ್ತಾ ಇದ್ದೀವಿ. ಸರಿ, ನೀವು ಹೇಳ್ದಾಗೆ ನಾನು ಇಲ್ಲೇ ಇರ್ತೀನಿ. ಅರೆ, ಇದೇನಿದು? ಅಮ್ಮ ನಿನ್ನ ಹತ್ರ ಮಾತಾಡಬೇಕು, ಹೊರಗೆ ಬಾ ಅಂತ ಮೆಸೇಜ್ ಕಳಿಸಿದಾರಲ್ಲ. ಅದು ನನ್ನ ಮೀಟ್ ಮಾಡೋಕೆ ಬರ್ತಾ ಇರೋದು ಅಜ್ಜಿಗೆ ಗೊತ್ತಾಗಬಾರ್ದು ಅಂತ ಬೇರೆ ಕಳಿಸಿದ್ದಾರೆ. ಏನಿದು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಅಮ್ಮ ನನ್ನ ಹತ್ರ ಏನೋ ಮಾತಾಡೋದಕ್ಕೆ ಅಂತ ಬಂದರು, ಆದರೆ ಅಜ್ಜಿ ಬಂದರು ಅಂತ ಸುಮ್ಮನಾದರು. ಅದನ್ನು ಹೇಳೋದಕ್ಕಂತ ಏನಾದರೂ ಕರಿತಾ ಇರ್ಬೋದಾ? ಅಜ್ಜಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಅಲ್ಲ, ನನಗೆ ಗೊತ್ತಿಲ್ಲರೋ ಕೆಲಸ ಹೊರಗಡೆ ಏನಿದೆ ನಿನಗೆ? ಬೇಡ ಬೇಡ, ನೀನು ಒಬ್ಬನೇ ಹೋಗೋದು ಬೇಡ, ನಾನು ನಿನ್ನ ಜೊತೆ ಬರ್ತೀನಿ. ಅಜ್ಜಿ, ಸುಮ್ಮನೆ ಇರಿಟೇಟ್ ಮಾಡಬೇಡ. ಎಲ್ಲ ಕೆಲಸನೂ ನಿನಗೂ ಅಮ್ಮಂಗೂ ಹೇಳಿ ಮಾಡೋದಕ್ಕೆ ನಾನು ಚಿಕ್ಕ ಮಗು ಅಲ್ಲ. ನೀನು ಇಲ್ಲೇ ಇರೋ,
ನಾನು ಹೋಗಿ ಬರ್ತೀನಿ. ಅಲ್ಲ ಕಣೋ, ಅಮ್ಮ ಯಾಕೆ ಈ ರೀತಿ ಮೆಸೇಜ್ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ.